ವ್ಲಾಗ್ಸ್. ಇವತ್ತು ನಾವು ನಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ಕಿಡ್ಸ್ ಪ್ಲೇ ಏರಿಯಾಗೆ ಹೋಗಿದ್ರಿ. ಅದು ಯಾವುದಪ್ಪ ಅಂದರೆ ಕೀಕು ಇಂಡೋರ್ ಕಿಡ್ಸ್ ಪ್ಲೇ ಏರಿಯಾ ಅಂತ. ಇದು ಬಂದು ರಾಜಾಜಿನಗರ ಸೆಕೆಂಡ್ ಸ್ಟೇಜ್, ಬ್ಯಾಂಗ್ಳೂರು ಅಲ್ಲಿ ಇದೆ. ಇದು ರಾಮೇಶ್ವರಂ ಕೆಫೆಯಿಂದ ಒಂದು ಸ್ವಲ್ಪ ದೂರ ಹೋಗಿ ಲೆಫ್ಟ್ ತಗೊಂಡ್ರೆ ನಿಮ್ಗೆ ಅಲ್ಲೇ ಈ ಲೊಕೇಶನ್ ಸಿಗುತ್ತೆ. ಸೊ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ಇಯರ್ ಆಗಿದೆ ಅಂತೆ. ಅಲ್ಲಿರೋ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿದ್ರು ನಮಗೆ. ಸೊ ಇಲ್ಲಿ ಒಂದು ಕಿಡ್ಡಿಗೆ 1 ಅವರ್ಗೆ 400 ರುಪೀಸ್ ಆಗುತ್ತೆ. ಸೊ ನಮಗೆ ಇಬ್ಬರು ಟ್ವಿನ್ಸ್ ಮಕ್ಕಳು ಇದ್ದಿದ್ದ ರೀಸನ್ಗೆ ನಮಗೆ 1 ಅವರ್ಗೆ 800 ಆಯಿತು. ಸೊ ನೀವು ಬೇಕಾದರೆ ಹಾಫ್ ಆನ್ ಅವರ್ಗೆ 200 ಕೊಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಬೋದು. ತುಂಬ ಟೈಮ್ ಸ್ಪೆಂಡ್ ಮಾಡೋ ಥರ ಅಷ್ಟು ಇದಾಗಿ ಏನಿಲ್ಲ ಪ್ಲೇಸು. ಬಟ್ ಓಕೆ, ಚಿಕ್ಕದಾಗಿದೆ, ಜಾಗ ಕಡಿಮೆ ಇದೆ, ಬಟ್ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಆಟ ಆಡೋಕ್ಕೆಲ್ಲನೂ. ನಮ್ಮ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಡಿಫ್ರೆಂಟಾಗಿರೋ ಕಾರ್ಸ್ನ, ಒಂದು 2-3 ಥರ ಬೈಕ್ ಇಟ್ಟಿದ್ದಾರೆ, 1, 2, 3 ಟೈಪ್ಸ್ ಏನೋ ಜೀಪ್ ಇಟ್ಟಿದ್ದಾರೆ, ಕಿಚನ್ ಸೆಟಪ್ ಮಾಡಿದ್ದಾರೆ. ಓಕೆ, ಅಲ್ಲೆಲ್ಲ ಪ್ಲಾಸ್ಟಿಕ್ ವೆಜಿಟೇಬಲ್ಸು ಆ ಥರ ಎಲ್ಲನೂ ಇಟ್ಟಿದ್ದಾರೆ ಮಕ್ಳಿಗೆ ಆಟ ಆಡೋಕ್ಕೆ. ಸೊ ಓಕೆ, ನೋಡೋಕ್ಕೆ ಸ್ವಲ್ಪ ಕಲರ್ಫುಲ್ಲಾಗಿದೆ, ಏನಂದರೆ ಕ್ಲೀನಾಗಿದೆ, ಆರ್ಗನೈಸ್ಡಾಗಿದೆ, ನೀಟಾಗಿ ಸೆಟಪ್ ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು ಅಂತಂದರೆ ಖಂಡಿತ ಈ ಪ್ಲೇಸ್ಗೆ ವಿಸಿಟ್ ಮಾಡ್ಬೋದು. ಸೊ ನೀವು 1 ಅವರ್ ಬೇಡ ಅಂದರೆ ಹಾಫ್ ಆನ್ ಅವರ್ ಟೈಮ್ ತೊಗೊಂಡು ನೀವು ಆಟ ಆಡ್ಕೊಂಡು ಬರ್ಬೋದು. ಬಟ್ ಜಾಗ ಅಂತೂ ತುಂಬ ಅಂತ ಏನಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ಏನಂದರೆ ಸೇಫ್ಟಿ ಇದೆ, ಎಲ್ಲೂ ಮಕ್ಕಳು ಬೀಳೋ ಥರ ಏನೂ ಇಲ್ಲ. ಸೊ ಆಟ ಆಡೋಕ್ಕೆ ಒಂದು ಸ್ವಲ್ಪ ಹೊತ್ತು ಹಾಫ್ ಆನ್ ಅವರ್ 1 ಅವರ್ಗೆ ನಾವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಯಾವುದು ಆಟೋಮೆಟಿಕ್ ಜೀಪೆಲ್ಲ ಇಟ್ಟಿದ್ದಾರೆ. ಸೊ ಆಮೇಲೆ ಕ್ಯಾರಮ್ ಬೋರ್ಡ್ ಇಟ್ಟಿದ್ದಾರೆ, ಒಂದು ವಾಲಿಬಾಲ್ ಸೆಟಪ್ ಒಂದು ಕೊಟ್ಟಿದ್ದಾರೆ. ಸೊ ಟಾಡ್ಲರ್ಸ್ಗೆ, ಕಿಡ್ಸ್ಗೆ ಆಟ ಆಡೋಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು. ನಮ್ಮ ಮಕ್ಕಳಂತೂ ಬಾಲ್ಸ್ ನೋಡಿದ್ರೆ ಅಲ್ಲಿಂದ ಹೊರಗಡೆನೇ ಬರೋದಿಲ್ಲ. ಸೊ ಕಲರ್ ಬಾಲ್ಸ್ ನೋಡಿ ಅಲ್ಲೇ ಆಟ ಆಡ್ಕೊಂಡು ಇದ್ಬಿಟ್ಟಿದ್ದಾರೆ. ನೀವು ಯಾವಾಗಲಾದರೂ ವಿಸಿಟ್ ಮಾಡಬೇಕಂದ್ರೆ ಬ್ಯಾಂಗ್ಳೂರಲ್ಲಿ ರಾಜಾಜಿನಗರ ಸುತ್ತಮುತ್ತ ಇದ್ದರೆ ನೀವು ಈ ಪ್ಲೇಸ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ನಾವು ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ರಿ, ನೀವು ಈ ಲೊಕೇಶನ್ಗೆ ಹೋಗಿ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀರಿ. ಸೊ ಈ ವಿಡಿಯೋನ ನಾನು ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ನಮ್ಮ ಮಗ ಅಂತೂ ಫುಲ್ ಬಾಲ್ಸಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ರೆ ಮುಗಿತಾ